ಉದಯ್ ಕುಮಾರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ಸರ್ ನಾವು ವಿಜಯನಗರ ಜಿಲ್ಲೆಯಿಂದ. ಹೇಳಿ ಸರ್. ಸರ್ ಇದು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರನ್ನ ಅತಿ ಹೆಚ್ಚು ಮತಗಳನ್ನ ಸೆಳೆಯಲಿಕ್ಕೆ ಬಹಳ ಯಶಸ್ವಿ ಆಯ್ತು. ಮಹಿಳೆಯರಿಗೆ ಇಲ್ಲ ಸಲ್ಲದ ಚೆಕ್ಗಳನ್ನು ಕೊಡುವ ಮೂಲಕ ಬೋಗಸ್ಗಳನ್ನ ಮಹಿಳೆಯರಿಗೆ ಮೋಸ ಮಾಡಿ ಸ್ತ್ರೀ ಶಕ್ತಿ ಯೋಜನೆ ಅಂತಂದ್ರೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ತಂದು ಯಾವ ರೇಷನ್ ಕಾರ್ಡ್ ಇರುತ್ತೆ ಬಡ ಕುಟುಂಬದವರಿಗೆ 2,000 ರೂಪಾಯಿ ಹಾಕ್ತೀವಿ, ಮಹಿಳೆಯರ ಸಬಲೀಕರಣ ಮಾಡ್ತೀವಿ ಅಂತಂದು ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ, ಅದು ಅಲ್ಲದೆ ಮೊನ್ನೆ ನರೇಂದ್ರ ಮೋದಿ ಅವರ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಜಾ ಮಾಡಿಸಿದಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆಯರಿಗೂ ಸಹ ಸ್ಥಾನಮಾನ ಕಲ್ಪಿಸಿರ್ತಕ್ಕಂಥದ್ದು ಬಹಳ ಇದು ಮಹಿಳೆಯರಿಗೆ ಮಾಡಿದಂತ ಅನ್ಯಾಯ. ಇದು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವರು ಹಿಡಿದು ಪ್ರಿಯಾಂಕಾ ಗಾಂಧಿ ಅವರಿಗೂ ಮಹಿಳೆ ಅಂತ ಈ ಕಾಂಗ್ರೆಸ್ ಬಡಬಡಿಸ್ತದೆ ಅಲ್ಲ, ಇದು ಕಾಂಗ್ರೆಸ್ನವರಿಗೆ ಮಾಡಿದಂತ ದೊಡ್ಡ ಅನ್ಯಾಯ ಮೇಡಮ್ ಅವರೇ ಇದು. ರೈಟ್ ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ರಮೇಶ್ ಅಂತೇಳಿ ಕೋಲಾರದಿಂದ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ರಮೇಶ್ ಅವ್ರ ಹೇಳಿ. ಸರ್ ನಮಸ್ಕಾರ. ಈ ಸಚಿವ ಸಂಪುಟ ಏನ್ ಚಂದ ಮಾಡಿದ್ರೆ ಗೊತ್ತಿಲ್ಲ ಸರ್. ನಾವು ನಮ್ಮ ಕೋಲಾರಿಗೆ ಇಷ್ಟು ವರ್ಷದಿಂದ ಇಷ್ಟು ಅನ್ಯಾಯ ಆಗ್ತಾ ಇದ್ದ ಅಷ್ಟು ಅನ್ಯಾಯ ಆಗ್ತಾ ಇದೆ. ಒಬ್ಬರಿಗೆ ಗೊತ್ತಿಲ್ಲ, ಒಂದು MLA ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗೆ ಎಲ್ಲೂ ಕೊಡೋದು ಬೇಡ. ಅಲ್ಲಿಂದ ನಮ್ಮಿಲ್ಲ ಒಬ್ರು ಹೆಣ್ಮಗಳು ಗೆದ್ದಿದ್ಲಲ್ಲ ರೂಪಕ ಸಿಕ್ಕಿದ್ದಾರಂತ, ಅವ್ರನ್ನ ಕೊಡ್ಬೋದಾಗಿತ್ತು. ಅವ್ರಿಗೂ ಬೇಡ. ನಮ್ಮ ಮೋಟಮ್ಮ ಮಗಳಿದಾಳಲ್ಲ ನಯನ ಮೋಟಮ್ಮ, ಒಳ್ಳೆ ಫ್ಯೂಚರ್. ನಾವು ಪಕ್ಷ ಅದೇ ಇರ್ಲಿ, ಆ ಅಮ್ಮ ಮಾತ್ರ ಸೂಪರ್ ಚೆನ್ನಾಗಿ ಮಾತಾಡ್ತಾರೆ, ಅವರು ಡೆಡಿಕೇಶನ್ ಚೆನ್ನಾಗಿದೆ, ಅವ್ರಿಗನ್ನ ಕೊಡ್ಬೋದಾಗಿತ್ತು. ಮಹಿಳಾ ಮೀಸಲಾತಿ ಅಂತಾರೆ, ಮಹಿಳಾ ಮೀಸಲಾತಿ ಎಲ್ಲಿ ದೇವ್ರ ಹತ್ರ? ಮಹಿಳೆನೇ ಪೂಜ್ಯ ಗುರು ಅಂತಾರೆ, ಮಹಿಳೆನೇ ತಾಯಿನೇ ನಮ್ಮ ಅಂತಾರೆ. ಎಲ್ಲಿ ಕೊಟ್ಟಿರೋದು? ಇದಕ್ಕೆ ಬೆಲೆನೇ ಇಲ್ವಾ ಹೆಣ್ಮಕ್ಳಿಗೆ ಈ ಗೌರ್ಮೆಂಟ್ ಅಲ್ಲಿ? ತುಂಬಾ ಅನ್ಯಾಯ ಸರ್ ಇದು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ಚಾಮರಾಜನಗರದಿಂದ ವೀರಭದ್ರ ಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ DK ಶಿವಕುಮಾರ್ ಸಾಹೇಬರು ಮಾಡಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ. ಇಡೀ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ಎಲ್ಲ 35% 50% ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಒಬ್ಬ ಮಹಿಳೆಗೂ ಅವಕಾಶ ಕೊಡದೆ ಇರ್ತಕ್ಕಂಥದ್ದು ಬಹಳ ಗರಂಗೂರವಾದಂತ ಅನ್ಯಾಯ. ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ಗಾಯತ್ರಿ ಇವು ಶಾಂತನಗೌಡರಿಗೆ ಅನೌನ್ಸ್ ಮಾಡಿದ್ಮೇಲೆ ಅವ್ರಿಗೆ ಕೊಡ್ಬೇಕಾಗಿತ್ತು, ಇವ್ರು ಕೊಡದೆ ಅದೊಂದು ದೊಡ್ಡ ಅನ್ಯಾಯ ಆಗಿದೆ. ಹಲಮೂರು ತಗೊಳ್ಳೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನೇ ತಗೊಂಡಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ಬಹಳ ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಮುಂದಿನ ದಿನ ಇದಕ್ಕೆ ಪಾಠ ಕಲಿಸ್ತಾರೆ. ಮಹಿಳೆಯರು, ಈ ರಾಜ್ಯದ ಮಹಿಳೆಯರು ಪಾಠ ಕಲಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕಾರವಾರದಿಂದ ದೀಪಕ್ ನಾಯ್ಕ್ ಅಂತೇಳಿ ಒಬ್ರು ಕರೆ ಮಾಡಿದ್ದಾರೆ. ದೀಪಕ್ ನಾಯ್ಕ್ ಅವರು ನಮಸ್ಕಾರ. ನಮಸ್ತೆ ಸರ್. ಹೇಳಿ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಸರ್ ನೋಡಿ, ಈಗ ಅದು ಕೊಡುವಾಗಲೇ ಎಲ್ಲಾ ಲಿಸ್ಟ್ ಅನ್ನು ಕರೆಕ್ಟ್ ಆಗಿ ಮಾಡಿ ಅದನ್ನ ಮತ್ತೆ ಕೆಲವೊಂದನ್ನು ಚೇಂಜ್ ಮಾಡುದು ಜನರಿಗೆ ಏನ್ ಅರ್ಥ ಆಯ್ತು ಸರ್? ಇದ್ರೊಳಗೆ ಇವರು ಟೋಟಲ್ ಮೋಸ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ ಸರ್. ದುಡ್ಡು ಕೊಟ್ರೆ ಮಾತ್ರ ಹೈಕಮಾಂಡ್ ಮಾಡಿದೆ ಅಂತ ಹೇಳಿ ಅನ್ಸಿಲ್ಲ ಸರ್. ಇದ್ರೊಳಗೆ ದುಡ್ಡು ಕೊಟ್ಟೆ ಆದದ್ದು ಅನ್ಸ್ತದೆ. ಯಾಕಂದ್ರೆ ಈಗ ಮಂಕಾಳ್ರೆ ನಮ್ಮಲ್ಲಿ ನಮ್ಮ ಉತ್ತರ ಕನ್ನಡಕ್ಕೆ ಮಂಕಾಳ್ರೆ ಇಲ್ಲಿದ್ದಾಗೆ ಮಾಡಾಕಲ್ಲ ಸರ್. ಅವರು ತೃಪ್ತಿಯಿಂದ ಮಾಡ್ತೇವ್ರೆ. ಇದು ಸರಿ ಹೇಳ್ಬೇಕಂದ್ರೆ ಆ ರೀತಿ ಆಗೋಯ್ತು ಜನರಿಗೆ. ಒಂದಟಿಗೆ ಲೇಡೀಸ್ಗೆ ಮೋಸ ಮಾಡಿದ್ರು ಈ ರೀತಿ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ದೀಪಕ್ ನಾಯ್ಕ್ ಅವರೇ. ಇದು ನಿಮ್ಮ ಅಭಿಪ್ರಾಯ. ಮಂಡ್ಯದಿಂದ ನಾಗರಾಜ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಈ ಮಹಿಳಾ ಮೀಸಲಾತಿ ಜಾರಿಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಹೋರಾಟಗಾರರೆಲ್ಲ ಎಲ್ಲಿದ್ದಾರೆ ಮೇಡಮ್? ಮಹಿಳಾ ಹೋರಾಟಗಾರರು, ಕನ್ನಡ ಸ್ವಪರ ಹೋರಾಟಗಾರರು ಎಲ್ಲಿದ್ದಾರೆ ಇವಾಗ? ಎಲ್ಲಿ ಯಾರು ಈಚೆಗೆ ಬಂದಿಲ್ವಲ್ಲ ಮೇಡಮ್ ಇನ್ನೂ? ಇಲ್ಲ ನಾಗರಾಜ್ ಸರ್, ಮತ್ತೊಂದು ವಿಚಾರ ಅಂತಂದ್ರೆ ನೋಡಿ, ಹೋರಾಟಗಾರರು ಬಿಡಿ, ಇವತ್ತು ಬೆಳಗ್ಗಿನಿಂದ ನಾವು ಈ ವಿಚಾರ ಸುದ್ದಿಲಿ ಪ್ರಸಾರ ಮಾಡ್ತಿದೀವಿ. ಕರೆ ಮಾಡ್ತಿರೋರಲ್ಲೂ ಕೂಡ ಒಬ್ರೊಬ್ರು ಮಹಿಳೆಯರಿಲ್ಲ ಇಲ್ಲಿವರೆಗೂ. ಯಾವ ಮಹಿಳಾ ಹೋರಾಟಗಾರ ಎಲ್ಲಿದ್ದಾರೆ ಮೇಡಮ್? ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಈಗ ಎಷ್ಟು 33 ಮಿನಿಸ್ಟರ್ ಅಲ್ಲಿ ಮೂರ್ ಕೊಡ್ಬೇಕು, ಲೆಕ್ಕದಲ್ಲಿ 3-6 ಕೊಡ್ಬೇಕು ಮಹಿಳೆಯರಿಗೆ, ಒಂದು ಇಲ್ವಲ್ಲ. ಹೋರಾಟಗಾರರು ಸದ್ಯ ಇಲ್ವಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಹೋರಾಟಗಾರರು? ನಿಜ ನಿಜ. ಇದು ನೀವು ಫಸ್ಟ್ ಡಿಬೇಟ್ ಮಾಡಿ ಇದೊಂದ ಮಹಿಳೆಯರು ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಮಿಠಾಯಿ ತಿನ್ಸುತ್ತೆ ಅಷ್ಟೇ ಮಹಿಳೆಯರಿಗೆ. ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಸುಭಾಷ್ ಚಂದ್ರ ಅಂತ ಹೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ಸುಭಾಷ್ ಚಂದ್ರ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಸುಭಾಷ್ ಚಂದ್ರ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಆದರೆ ಸಂಪರ್ಕ ಕಡಿತ ಆಗಿದೆ. ಸಾಕಷ್ಟು ಜನ
ರಾಜ್ಯದ ಮೂಲೆ ಮೂಲೆಗಳಿಂದ ಕರೆ ಮಾಡಿ ಅವರ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ. 20 ಜನರು ನಿನ್ನೆ ಲಿಸ್ಟ್ ಬರುತ್ತೆ, ಅದರಲ್ಲಿ 19 ಜನ ಶಾಸಕರು ಮಾತ್ರ ಸಚಿವ ಸ್ಥಾನದ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಿದ್ದಾರೆ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಇರುವಂತಹ ಮಹಿಳಾ ಶಾಸಕಿಯರ ಪೈಕಿ ಒಬ್ಬರ ಹೆಸರನ್ನ ಅನೌನ್ಸ್ ಮಾಡಿ ಇಮಿಡಿಯೇಟ್ ಆಗಿ ಏನೋ ಒಂದು ಬದಲಾವಣೆಯನ್ನ ತರಬಹುದಿತ್ತು. ನೋಡಿ, ಮೊದಲ ಪಟ್ಟಿಯಲ್ಲಿ ಮಂಕಾಳ ವೈದ್ಯ ಅವರ ಹೆಸರು ಬರುತ್ತೆ, ಅದಾದ ನಂತರ ಎರಡನೇ ಪಟ್ಟಿ ಬರುತ್ತೆ, ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಸೇರುತ್ತೆ. ಅದೇ ರೀತಿಯಾಗಿ ಇಲ್ಲಿ 20 ಜನರ ಹೆಸರಿತ್ತು, ಅದರಲ್ಲಿ ಗಾಯತ್ರಿ ಅವರ ಹೆಸರು ಸೇರ್ಪಡೆ ಆಗಿತ್ತು. ಅವರು ಇನ್ನು MLC ಆಗಿ ಪ್ರಮಾಣ ವಚನವೇ ಸ್ವೀಕಾರ ಮಾಡಿರಲಿಲ್ಲ, ಹಾಗಾಗಿ ಅವರನ್ನ ತಡೆ ಹಿಡಿಯಲಾಯಿತು ಅನ್ನುವ ಕಾರಣ ಕೊಟ್ಟರು. ಆದ್ರೆ ತಕ್ಷಣಕ್ಕೆ ಯಾರೋ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಬಹುದಿತ್ತು, ಆದ್ರೆ ಆ ಒಂದು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಹೀಗಾಗಿ ಜನರಲ್ಲಿ ಒಂದಷ್ಟು ಗೊಂದಲ ಇದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಮಾಡಿದ್ರು ಅನ್ನೋದು ಸಾಮಾನ್ಯ ಜನರಲ್ಲಿ ಉದ್ಭವಿಸ್ತಾ ಇರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಸರ್ಕಾರವೇ ಕೊಡಬೇಕಾಗಿದೆ. ರುದ್ರೇಶ್ ಅಂತೇಳಿ ತುಮಕೂರಿಂದ ಕರೆ ಮಾಡಿದ್ದಾರೆ. ರುದ್ರೇಶ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಹಲೋ ಸರ್, ಹೇಳಿ. ಕಾಂಗ್ರೆಸ್ ಸರ್ಕಾರ ಏನು ಮಹಿಳಾ ಬಿಲ್ಲು ಇವೆಲ್ಲ ವಿರೋಧ ಮಾಡುತ್ತೆ. ಆಮೇಲೆ ಇಷ್ಟೊಂದು ಜನ ಮಹಿಳೆಯರಿದ್ರು ಕೂಡ ಅವ್ರಿಗೆ ಒಂದು ಇದು ಕೊಡದಲ್ಲೇ, ಪ್ರಾತಿನಿಧ್ಯ ಕೊಡದಲ್ಲೇ ಸಂಪುಟ ರಚನೆ ಮಾಡಿದ್ ಯಾವ ನ್ಯಾಯ ಸರ್? ಆ ಮೋಟಮ್ಮ ಇದ್ರು ಅವ್ರು ಬಹಳ ಇದಾಗಿದ್ರಲ್ಲ, ನಯನ ಮೋಟಮ್ಮ ಅವ್ರಿಗೆ ಕೊಡ್ಬೋದಾಯ್ತು. ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚೆನ್ನಾಗಿ ಮಾಡ್ತಿದ್ರಲ್ಲ. ಹಲೋ ಸರ್, ಈ ತರ ತಾರತಮ್ಯ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರು ಏನು ಬಹಳ ಏನ್ ದೇಶಕ್ಕೆ ತುಂಬಾ ಹೋರಾಟ ಮಾಡ್ತಾರೆ ಮಹಿಳೆಯರು ಅಂತ. ಇವ್ರೇನ್ ಸರ್ 2 ತಿಂಗಳು ಬೇಕಾ ಸರ್ ಇವರು ಸಂಪುಟ ರಚನೆ ಮಾಡಕ್ಕೆ? ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರೇ, ಇದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ರಮೇಶ್ ಅಂತ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಸರ್. ಸರ್, ತಮಗೇನ್ ಅನ್ಸುತ್ತೆ ಸರ್? ಇದು ಕಾಂಗ್ರೆಸ್ ಇದು ಏನ್ ನಿರಂತರ ಇದು. ಇವರು ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಮಹಿಳಾ ಮೀಸಲು ಬಿಲ್ಲನ್ನ ವಿರೋಧಿ ಮಾಡಿದ್ರು ಅವಾಗಲೇ ಕಾಂಗ್ರೆಸ್ ಪಕ್ಷದ ಅಂತರಂಗ ಏನು ಅಂತ ನಾವು ತಿಳ್ಕೋಬೇಕು. ಯಾರೋ ಒಬ್ರು ಪಾಪ ಮಹಿಳೆಯರನ್ನ ಇವರು ಲಿಸ್ಟ್ ಅಲ್ಲಿ ಸೇರಿಸಿದ್ರು, ದಿಢೀರ್ ಅಂತ ತೆಗೆದಾಕಿದ್ರು. ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಮುಖ್ಯವಾಗಿ ಸರ್ ನಮ್ಮ ಮುಖ್ಯಮಂತ್ರಿನೂ ಅಲ್ಲ, ಸಿದ್ದರಾಮಯ್ಯನವರು ಅಲ್ಲ, ಮೇಡಮ್ ಸೋನಿಯಾ ಗಾಂಧಿ, ಮೇಡಮ್ ಪ್ರಿಯಾಂಕಾ ಗಾಂಧಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರ, ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದ ಅಂತೆಲ್ಲ ಹೇಳ್ತಾರಲ್ಲ ಇವರು. 33% ಪ್ರಕಾರ ಇವರು ಬಿಲ್ಲನ್ನ ಅವತ್ತು ಪಾಸ್ ಮಾಡಿದಿದ್ರೆ ಇವತ್ತು 11 ಜನ ಕೊಡ್ಬೇಕಾಗಿತ್ತು. 11 ಜನ ಮಹಿಳೆಯರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನಮಾನ ಕೊಡ್ಬೇಕಾಗಿತ್ತು. ಇವರು ಕನಿಷ್ಠ ಒಬ್ಬರಿಗೂ ಕೊಡ್ಲಿಲ್ಲ ಅಂದ್ರೆ ಇದು ಮಹಿಳೆಯರಿಗೆ ಮಾಡೋದು ಅವಮಾನ. ಮಹಿಳೆಯರು, ಅದರಲ್ಲೂ ಕರ್ನಾಟಕದ ಮಹಿಳೆಯರು ಎಚ್ಚೆತ್ಕೋಬೇಕು. 11 ಜನ MLA ಇಲ್ಲಲ್ಲ ಸರ್ ಇವರು ಮಹಿಳೆಯರು. ಇರ್ಲಿ ಸರ್, 33% ಕೊಟ್ಟಾಗ ಕಡ್ಡಾಯವಾಗಿ ಬರ್ತಾರಲ್ಲ, ಇವ್ರು ಯಾಕೆ ವಿರೋಧ ಮಾಡಿದ್ರು? ನೀವು ಹೇಳ್ತಾ ಇದ್ದೀರಿ. ಹೌದು, ಇರೋರ್ ಪೈಕಿನೂ ಕೊಡ್ಲಿಲ್ಲ. ಈಗ ಎಷ್ಟು ಜನ ಇದ್ದಾರೆ? ಅವ್ರು ಯಾರು ಹಂಗಂದ್ರೆ ಅರ್ಹತೆ ಇಲ್ವಾ ಮಹಿಳೆಯರಿಗೆ? ಬರೀ ಪುರುಷರಿಗೆ ಮಾತ್ರ ಅರ್ಹತೆ ಇದೆಯಾ ಸಚಿವ ಸಂಪುಟದಲ್ಲಿ? ಅವ್ರು ಮಾತ್ರ ಆಳ್ತಾರೆ, ಮಹಿಳೆಯರು ಆಳಲ್ವಾ? ಮತ್ತೆ ಮೇಡಮ್ ಇದ್ರಲ್ಲ ಸರ್, ಅವ್ರನ್ನ ಗಾಯತ್ರಿ ಮೇಡಮ್ಗೆ ಲಿಸ್ಟ್ಗೆ ಸೇರಿಸಿ ತೆಗೆದದ್ದು ಯಾಕೆ ಸರ್? ಲಿಸ್ಟ್ಗೆ ಸೇರ್ಸ್ಬಿಟ್ಟು ತೆಗೆದ್ರೆ ಅವಮಾನ ಮಾಡ್ದಂಗಲ್ವಾ ಅದು? ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಖಂಡಿತವಾಗಿ ಸರ್ ಸೋನಿಯಾ ಗಾಂಧಿ ಮೇಡಮ್ ಮತ್ತೆ ಪ್ರಿಯಾಂಕಾ ಗಾಂಧಿ ಮೇಡಮ್. ಇದು ಮುಖ್ಯಮಂತ್ರಿ ಜವಾಬ್ದಾರಿ ಅಲ್ಲ, ಅಲ್ಲಿಂದ ಬರ್ತದೆ ಲಿಸ್ಟು. ಮುಖ್ಯಮಂತ್ರಿ ವಿವೇಚನೆಗೆ ಸಚಿವ ಸಂಪುಟ ಅಂತಾರೆ, ಎಲ್ಲ ಬರೀ ಘೋಷಣೆ ಅಷ್ಟೇ. ಅಲ್ಲಿಂದ 15 ದಿನ ಅಲ್ಲಿ ಕೂತ್ಕೊಂಡು ಇವರು ಡೆಲ್ಲಿನಲ್ಲಿ ಹಗಲು ರಾತ್ರಿ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಬಂದದ್ದು ಬೆಳಿಗ್ಗೆ ಒಂದಿರ್ತದೆ, ಮಧ್ಯಾಹ್ನ ಒಂದಿರ್ತದೆ, ಸಾಯಂಕಾಲ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಇನ್ನೊಂದು ಆಗ್ತದೆ. ಇದು ನಮ್ಮ ಕರ್ನಾಟಕದ ರಾಜಕೀಯ, ಇದು ಪ್ರಜಾಪ್ರಭುತ್ವ, ಇದು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮ. ಫೈನ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಶಿವಕುಮಾರ್ ಅಂತ ಹೇಳಿ ಬೆಂಗಳೂರಿಂದ. ಶಿವಕುಮಾರ್ ಅವರು ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ಶಿವಕುಮಾರ್ HD ಅಂತೇಳಿ. ಹೇಳಿ ಸರ್. ಸರ್, ಮಲ್ಲೇಶ್ವರಮಿಂದ ಮಾತಾಡ್ತಾ ಇರೋದು. ಸರ್, 136 ಜನ ಇದ್ದಾರೆ. 136 ಜನಕ್ಕೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಕ್ ಆಗಲ್ಲ ಮಹಿಳೆಯರಿಗೆ. ನಾವೇನ್ ಮಾಡ್ಬೇಕಂತಂದ್ರೆ ನಾವು ಕಲಿಬೇಕಾದದ್ದು ಇನ್ನೂ ತುಂಬಾ ಬೇಜಾನಿದೆ ಸರ್. ಮೊದಲನೇದು ಏನಂತಂದ್ರೆ ಮೋದಿ ಏನ್ ಹೇಳ್ತಾರೆ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ರಲ್ಲ ಅದಕ್ಕೆಲ್ಲ ಸೈನ್ ಮಾಡಿದೆಲ್ಲ ಪಾಸ್ ಮಾಡಬೇಕು, ಮೊದಲನೇ ಒಂದು ನಂಬರು. ಎರಡನೇದು ಅಂದ್ರೆ ಕಾರ್ಯಕರ್ತರಾಗ್ಲಿ ಯಾರೇ ಆಗಿರ್ಲಿ ಎಲ್ಲಾರಲ್ಲಿ ಮನವಿ ಮಾಡೋದಂತಂದ್ರೆ ನನ್ಗೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಅಂದ್ರೆ ಯಡಿಯೂರಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದೀನಿ ನಾನು. ಆದ್ರೆ DK ಶಿವಕುಮಾರ್ ಅವ್ರಿಗೆ ಬಂದು ಈ ತರ ವಿರೋಧ ಮಾಡ್ಕೊಂಡು ಅವ್ರ ಫೋಟೋ ಇಟ್ಕೊಂಡು ಹೊಡೆಯೋದು, ಸುಡೋದು, ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ ಕರ್ನಾಟಕದಲ್ಲಿ ಯಾವುದೇ ಆಗ್ಲಿ ಅದು ನಂಗೆ ತುಂಬಾ ಬೇಸರವಾಯ್ತು ಸರ್. ಎಲ್ಲರಿಗೂ ಕೊಡಕ್ ಆಗಲ್ಲ, ಆದ್ರೆ DK ಶಿವಕುಮಾರ್ ಕೆಲವು ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಸೂಪರ್ ನಂಬರ್ 1 ಅಂತ ನಾನು ಥಿಂಕ್ ಮಾಡಿ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಂತಂದ್ರೆ ಕಾರ್ಯಕರ್ತರು ಕೇಳಬೇಕು, ಒಂದು ಒಳ್ಳೆ ರೀತಿ ಕೇಳಬೇಕು. ಕೊಟ್ಟಿಲ್ವಾ ಇನ್ ಮುಂದೆ ಏನಾಗುತ್ತೆ ಅದನ್ನ ನೋಡ್ಬೇಕು. ಅದ್ಬಿಟ್ಟು ಅವ್ರನ್ನ ಬೆಂಕಿ ಹಾಕಿ ಸುಡೋದು, ಅದನ್ನ ಫೋಟೋ ಹೊಡೆಯೋದು, ಸ್ಲಿಪ್ಪರ್ ಅಲ್ಲಿ ಹೊಡೆಯೋದು, ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ಮನಸ್ಸು ಬೇಜಾರಾಗುತ್ತೆ ಸರ್. ಯಾವುದೇ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ ಯಾರೇ ಆಗಿರ್ಲಿ
ಅದೊಂದು ಕೆಲಸ ಮಾತ್ರ ಮಾಡಕ್ ಹೋಗ್ಬಾರ್ದು ಸರ್. ಆ Okay. ಪೋಸ್ಟ್ ಬರ್ಬೇಕಂದ್ರೆ ಅವ್ರವ್ರ ಕಷ್ಟ ಎಷ್ಟು ಅಂತ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಇದು ನಿಮ್ಮ ಅಭಿಪ್ರಾಯ. ಜ್ಯೋತಿ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ನಮಸ್ಕಾರ ಜ್ಯೋತಿ ಮೇಡಮ್. ನಮಸ್ತೆ ಮೇಡಮ್. ಮಹಿಳೆಯರಿಗೆ ಸ್ಥಾನಮಾನ ಬೇಕು ಅಂತ ಹೇಳಿ ಮಹಿಳಾ ಪರ ಹೋರಾಟಗಾರರೇನೆ ಬೀದಿಗಿಳಿತಿಲ್ಲ ಅನ್ನೋ ಅಸಮಾಧಾನವನ್ನ ಹಿಂದಿನ ಪುರುಷ ಕಾಲರ್ ಅಸಮಾಧಾನ ತೋಡ್ಕೊಳ್ತಾ ಇದ್ರು. ನೀವೇನ್ ಹೇಳ್ತೀರಿ? ಹೌದು ಮೇಡಮ್. ಮತ್ತೆ ಎಲ್ಲದಕ್ಕೂ ಮಹಿಳೆ ಇರ್ಬೇಕು ಅಂತ ಮಹಿಳೆಯರ ಪರವಾಗಿ ಮಾತಾಡಿ ಎಲ್ಲ ಅಧಿಕಾರಕ್ಕೆ ಬಂದವರು ಈಗ ಮಹಿಳೆಯರು ಯಾರು ಬೇಡ ಅಂತ ಹೇಳಿ ಅವ್ರು ಸಂಪುಟ ರಚನೆ ಮಾಡಿದಾರಲ್ಲ. ಈಗ ಒಂದ್ ಸೀಟ್ ಇರೋದು, ಒಂದ್ ಸೀಟ್ ಕೊಟ್ರೆ ಏನ್ ಮೇಡಮ್ ಪ್ರಯೋಜನ? ಏನ್ ಮಹಿಳೆಯರಿದ್ದು ಏನ್ ಇವಾಗ ಮಹಿಳೆಯರದ್ದು ಓಟ್ ಬೇಡವಾ ಇವರಿಗೆ? ಹಾಗಾದ್ರೆ ಮುಂದೆ ನಾವು ಗೆಲ್ತೀವಿ ಅಂತಾರಲ್ಲ, ಹಾಗಾದ್ರೆ ಮಹಿಳೆಯರು ಓಟ್ ಬೇಡ. 2000 ಬಟ್ ಇಷ್ಟನ್ನ ಕೊಡ್ತಿದ್ದ ಸ್ಥಾನಮಾನನೂ ಹೆಂಗಿತ್ತು ಜ್ಯೋತಿ ಮೇಡಮ್? ನಿಮಗೆ ಗೊತ್ತಿರೋಂಗೆ ಪಕ್ಷಾತೀತವಾಗಿ ಮಹಿಳೆಯರಿಗೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೊಂದು ಫಿಕ್ಸು ಅನ್ನೋ ತರ. ಅದೇ. ಇನ್ನು ಮಹಿಳೆಯರ ಬಗ್ಗೆ ಮಾತಾಡೋರು ಯಾರಿದ್ದಾರೆ ಹೇಳಿ? ಅಲ್ಲಿ ಸಂಪುಟ ರಚನೆಯಲ್ಲಿ ಯಾರು ಒಬ್ರು ಮಹಿಳೆ ಇಲ್ಲ ಅಂದ್ರೆ ಇನ್ ಮಾತಾಡೋರು ಯಾರಿದ್ದಾರೆ ಮಹಿಳೆಯರ ಪರವಾಗಿ? ಮಹಿಳಾ ಸಮಾಜ ಅಂತ ಅಷ್ಟಿಷ್ಟು ಎಲ್ಲ ತುಂಬಾ ಜನ ಇದ್ರಲ್ಲ, ಅವರೆಲ್ಲ ಹೋರಾಟ ಮಾಡಕ್ ಆಗಲ್ವಾ ಇವಾಗ? ಬೇರೆದಕ್ಕೆಲ್ಲ ಬಂದ್ಬಿಡ್ತಾರೆ, ಇದಕ್ ಬರಕ್ಕಾಗಲ್ವಾ? ನಾವು ಉಪಸಭಾಪತಿ ಪೋಸ್ಟ್ ಕೊಟ್ಟಿದೀವಿ, ಉಮಾಶ್ರೀ ಅವರಿಗೆ ಪ್ರಾತಿನಿಧ್ಯ ಇದೆ, ಬೇರೆ ಬೇರೆ ಜವಾಬ್ದಾರಿನೂ ಕೊಡ್ತೀವಿ ಅಂತ ಹೇಳಿ ಬರ್ಬೋದು ನಾಳೆ ದಿನ. ಏನ್ ಪ್ರಯೋಜನ ಮೇಡಮ್? ಒಂದೇ ಒಂದ್ ಸೀಟ್ ಅಷ್ಟೇ. ಒಂದ್ ಸೀಟಲ್ಲಿ ಏನು? ಇಷ್ಟು ಸೀಟಲ್ಲಿ ಒಂದ್ ಸೀಟ್ ಸಾಕ ಮಹಿಳೆಯರಿಗೆ? ಹಾಗಾದ್ರೆ ಒಬ್ರೇ ಓಟ್ ಹಾಕಿದ್ರೆ ಸಾಕ ಮಹಿಳೆಯರಿಗೆ? ಇನ್ಯಾರು ಓಟ್ ಹಾಕೋದ್ ಬೇಡ ಅವರಿಗೆ? ಮಹಿಳೆಯರ್ದು ಓಟ್ ಬೇಡವಾ ಅವರಿಗೆ? ಗೃಹಜ್ಯೋತಿ ನಿಮ್ಗೆ ಅನ್ಸುತ್ತೆ ಮೇಡಮ್ ಮಿನಿಸ್ಟರ್ಗಿರಿ ಕೊಟ್ಟಿಲ್ಲ ಅಂತ ಹೇಳಿ ಮಹಿಳೆಯರು ಮುನಿಸ್ಕೊಂಡು ಓಟ್ ಹಾಕ್ದಲೇ ಇರ್ತಾರೆ ಅಂತ ಹೇಳಿ? ಅಲ್ಲ ಮೇಡಮ್, ಇವಾಗ ಕೇಂದ್ರದಲ್ಲಿ ಏನಾದ್ರು ಮಾಡುವಾಗ ಅವ್ರನ್ನ ಬೊಟ್ಟು ತೋರಿಸಿ ಹೇಳ್ತಾರಲ್ಲ. ಇವ್ರು ಇವಾಗ ಡಿ ಕೆ ಶಿವಕುಮಾರ್ ಕೇಂದ್ರದವ್ರು ಹೇಳ್ದಂಗ್ ಮಾಡಿರೋದು ಅಂತಾರಲ್ಲ. ಹಾಗಾದ್ರೆ ಮೋದಿ ಮಾಡ್ದಾಗ ಮಾತ್ರ ಕೇಂದ್ರದ ಬಗ್ಗೆ ಮಾತಾಡ್ತಾರೆ, ಬಿಜೆಪಿ ಅವರೆಲ್ಲ ಹೋಗಿ ಅವ್ರು ಹೇಳ್ದಂಗ್ ಕೇಳ್ತಾರೆ ಅಂತಾರೆ. ಇವ್ರು ಹಾಗಾದ್ರೆ ಇವ್ರಿಗೊಂದು ಸ್ವತಂತ್ರ ಇಲ್ವಾ ಇಲ್ಲಿ? ಇವ್ರು ಗೆದ್ದಿಲ್ವಾ? ಮಹಿಳೆಯರಿಗೆ ಒಂದು ಸ್ಥಾನಮಾನ ಬೇಡವಾ ಮೇಡಮ್? ಮಹಿಳೆಯರು ಓಟು ಹಾಕೋದಿಲ್ವೇ ನಮ್ಗೆ? ಹಾಗಾಗತ್ತೆ. ರೈಟ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅನಿಲ್ ಕುಮಾರ್ ಅಂತೇಳಿ ಕೋಲಾರದಿಂದ ಕರೆ ಮಾಡಿದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು? ಸರ್, ಇವಾಗ ಕಾಂಗ್ರೆಸ್ ಪಕ್ಷದ ಇವರು ಇಂದಿರಾ ಗಾಂಧಿ ಅವರು ಅವ್ರ ಮಹಿಳೆ ಅಲ್ವಾ ಸರ್? ಅವರು ಪ್ರಧಾನಮಂತ್ರಿ ಆಗಿದ್ರಲ್ಲ ಇಡೀ ದೇಶಕ್ಕೇನೆ. ಅವ್ರನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಇವರು. ಮತ್ತೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸರ್ಕಾರಿ ನೌಕರಿ ಮತ್ತೆ ಇದು ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 33% ರಿಸರ್ವೇಶನ್ ತಂದಿದ್ದಾರೆ. ಅವ್ರಿಗೂ ಅಪಮಾನ ಮಾಡ್ದಂಗೆ ಇವ್ರು ಮಾಡ್ತಿರೋ ಕೆಲಸ. ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆ KGF ಇಂದಾನೆ ಗೆದ್ದಿದ್ದಾರೆ ನಮ್ಮ ಮೇಡಮ್ ಅವರು, KH ಮುನಿಯಪ್ಪ ಅವ್ರ ಮಗಳವರು. ಅವ್ರಿಗೆ ಆದ್ರೂ ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಹೆಂಗ್ ಸಚಿವ ಸ್ಥಾನ ಕೊಟ್ಟಿಲ್ಲ, ಮೇಡಮ್ ಅವ್ರು ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು. ನೋಡಿ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವರ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ರು. ಸಂಪುಟದಲ್ಲಿ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯವನ್ನ ಕೊಡಬೇಕಾಗಿತ್ತು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯದ ಮೂಲಕ ಹಂಚಿಕೊಳ್ತಾ ಇದ್ರು. ಇನ್ನು ರಾಜ್ಯದ ನಾನಾ ಭಾಗಗಳಿಂದ ಕರೆ ಮಾಡಿ ಇರುವಂತಹ ಕಾಂಗ್ರೆಸ್ನ ಶಾಸಕಿಯರ ಪೈಕಿ ಅವ್ರಿಗೊಂದು ಸ್ಥಾನಮಾನವನ್ನ ಕೊಡಬಹುದಿತ್ತು ಅಂತ ಹೇಳಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಕಲಬುರಗಿಯಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ, ಈರಯ್ಯ ಅಂತೇಳಿ. ಈರಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು ಹೇಳಿ ಸರ್? ಇವರು ಮಹಿಳೆಯರಿಗಂತೂ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ. ಅದ್ರ ನಮ್ಮಲ್ಲಿ ಗುಲ್ಬರ್ಗದ ಖನಿಜಾ ಫಾತಿಮಾ ಅವ್ರದ್ದು ಫಿಕ್ಸ್ ಅಂತ ಹೇಳಿದ್ರು. ಆದ್ರೆ ಅದು ಮಾಡ್ಲಿಲ್ಲ. ಆಯ್ತು, ಇನ್ನೊಂದೇನ್ ಸರ್, ಇವರು ಈಗ DK ಶಿವಕುಮಾರ್ ಅಂತ ಒಳ್ಳೆ ಒಬ್ಬ ಇದು ಇದ್ದಂಗ ಇವ್ರಿಗೆ ಈ ನಾಗೇಂದ್ರ ಅವರಿಗೆ ಇಷ್ಟು 182 ಕೋಟಿ ಹಗರಣ ಮಾಡಿದವ್ರಿಗೆ ಇಟ್ಕೊಂಡಿದ್ದಾರೆ. ಹ್ಯಾಂಗ್ ಸರ್? ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ನಿಧಿಗಣಾಗಿದ್ರ? ಹಲೋ, ಹೇಳಿ ಹೇಳಿ ಹೇಳಿ. ಅದೇ ರೀ, ಅವರು ಈಗ ನಾಗೇಂದ್ರನ್ ಅಂತವ್ರಿಗೆ ತೊಗೊಳಕ್ ಆಗ್ತದ, ಒಬ್ಬ ಮಹಿಳೆಗೆ ತೊಗೊಳಕ್ ಆಗಂಗಿಲ್ಲ ಅನ್ನಂತರ ಈ ಅಂದ್ರೆ ಏನ್ರಿ ಇವ್ರು ಏನಂದ್ರ ಎಲ್ಲಾ ಹೈಕಮಾಂಡ್ ಒಂದು 4 ಜನ ಓಡಾಡಿಸಿ ಈ ತರ ಮಾಡಿದ್ರೆ ಇದಕ್ಕಂಕರ ಯಾರು ಹೊಣೆರಿ ಇವರು? ಬೇಜಾರಾಗ್ತದ ಸರ್ ಇವರು ಸರ್ಕಾರದಲ್ಲಿ. DK ಶಿವಕುಮಾರ್ ಅವರು ಈಗೆಲ್ಲ ಇಟ್ಟು ಒಳ್ಳೆ ಕೊಡೋ ಹೊತ್ತಿಗೆ ಅವರಿಗೆ ಪ್ರಾಬ್ಲಮ್ ಆಗ್ತಿಲ್ಲ ಸರ್. ಅವರಿಗೆ ಅವ್ರ ರಾಜಕೀಯ ನಡ್ಸೋಕೆ ಪ್ರಾಬ್ಲಮ್ ಆಗ್ತದ. ಈಗ ನಂಬಲ್ಲಿ ಅಂತೂ ಕೊಟ್ಟಿದ್ದಾರೆ. ನಮಗೆ ಈಗ 3 ಮಂತ್ರಿಗಳು ನಂಬಲ್ಲಿ ಆಗಿದ್ದಾರೆ. ಕಲಬುರಗಿ ಒಂದೇ ಮತ್ತೆ MP ಮತಕ್ಷೇತ್ರದಲ್ಲಿ 3 ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ವೀರಯ್ಯ ಅವರೇ.